ಒಟ್ಟು 3 ರಾಜ್ಯಗಳ ಮೇಲೆ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಈ 3 ರಾಜ್ಯಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ಭುಜ್ ಮೇಲೂ ಕೂಡ ದಾಳಿಯಾಗಿತ್ತು. ಅಂದ್ರೆ ಗುಜರಾತ್ನ ಭುಜ್ ಮೇಲೂ ಕೂಡ ದಾಳಿ ಮಾಡುವಂತ ಪ್ರಯತ್ನಗಳಾಗಿತ್ತು. ಆ ದಾಳಿಯನ್ನು ತಡೆದಿತ್ತು. ಒಟ್ಟು 4 ರಾಜ್ಯಗಳು ಅಪಾಯದ ಪಟ್ಟಿಯಲ್ಲಿರೋದು ಅಥವಾ ನೇರ ದಾಳಿಯ ಆತಂಕವನ್ನು ಎದುರಿಸ್ತಾ ಇರೋದು. ಯಾಕಂತಂದ್ರೆ ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳು. ಸದ್ಯ 3 ರಾಜ್ಯಗಳ ಮೇಲೆ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಏನಿದೆ, ಇದು IPL ಮ್ಯಾಚ್ ರದ್ದಾಗಿರೋದು. ಅರ್ಧಕ್ಕೆ ನಿಲ್ಲಿಸಿ ಮ್ಯಾಚ್ ಅನ್ನ ಆಟಗಾರರು ತೆರಳುತ್ತಾ ಇದ್ದಾರೆ ಮತ್ತು ಬಂದಂತವರು ಮ್ಯಾಚ್ ನೋಡೋದಕ್ಕೆ ಬಂದಂತವರು ಕೂಡ ಜನ ಕೂಡ ವಾಪಸ್ ತೆರಳುತ್ತಾ ಇದ್ದಾರೆ. ಅವರನ್ನು ವಾಪಸ್ ಕಳಿಸಲಾಗ್ತಾ ಇದೆ. ಭಾರತದ ಸೇನೆಯ ಸೂಚನೆ, ತಕ್ಷಣ ಮ್ಯಾಚ್ ನಿಲ್ಲಿಸಿ ಅನ್ನುವಂಥ ಸೂಚನೆಯ ಕಾರಣಕ್ಕಾಗಿ ಮ್ಯಾಚ್ ರದ್ದಾಗಿದೆ. ನೋಡ್ತಾ ಇದ್ದೀರಿ ಧರ್ಮಶಾಲಾದ ದೃಶ್ಯಗಳಿವೆ. ಕ್ರೀಡಾಪಟುಗಳು ಮತ್ತು ಕ್ರಿಕೆಟ್ ಆಟಗಾರರು ತೆರಳುತ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಿ. ಈ ಕಡೆ ಜನ ಕೂಡ ವಾಪಸ್ಸು ತೆರಳುತ್ತಾ ಇದ್ದಾರೆ. ಕಂಪ್ಲೀಟ್ ಲೈಟ್ ಆಫ್ ಮಾಡಿಕೊಳ್ಳಲಾಗಿದೆ. ಸದ್ಯ ಸ್ಟೇಡಿಯಂ ಅಲ್ಲಿ ಬ್ಲಾಕ್ಔಟ್ ಮಾಡಿಕೊಳ್ಳಲಾಗಿದೆ, ಲೈಟ್ ಆಫ್ ಮಾಡಿಕೊಳ್ಳಲಾಗಿದೆ. ಸಂಭವನೀಯ ದಾಳಿಯ ಅಪಾಯ ಇರೋದ್ರಿಂದ ಅಲ್ಲೂ ಕೂಡ ಸದ್ಯ IPL ಮ್ಯಾಚ್ ರದ್ದು ಮಾಡಿ, ಈ ಮ್ಯಾಚ್ ಅನ್ನು ರದ್ದು ಮಾಡಿ ಲೈಟ್ ಆಫ್ ಆಗಿರುವಂತ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ IPL ಅಲ್ಲಿ ಲೈಟ್ ಆಫ್ ಮಾಡಿಕೊಳ್ತಾ ಇರುವಂತ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭಾರತದ ಸೇನೆಯ ಸೂಚನೆಯ ಮೇರೆಗೆ ತಕ್ಷಣ ಮ್ಯಾಚ್ ರದ್ದು ಮಾಡಿ ಅನ್ನುವಂತ ಸೂಚನೆ ಬಂದಿದ್ರಿಂದ, ಯಾಕಂತಂದ್ರೆ ಮಾಸ್ ಗ್ಯಾದರಿಂಗ್ ಇರುವಂತ ಜಾಗ, ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರುವಂತ ಜಾಗ ಇದು. ಕ್ರಿಕೆಟ್ ಮ್ಯಾಚ್ ಅಂತಂದ್ರೆ 50-60 ಸಾವಿರ ಜನ ನೋಡ್ತಾ ಇರ್ತಾರೆ. ಅಲ್ಲಿನ ಕೆಪಾಸಿಟಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಒಟ್ಟಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಇರ್ತಾರೆ, ಮಾಸ್ ಗ್ಯಾದರಿಂಗ್ ಇರುತ್ತೆ. ಒಂದು ವೇಳೆ ಇಂಥ ಜಾಗವನ್ನ ಟಾರ್ಗೆಟ್ ಮಾಡಿದರೆ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗಬಹುದು. ಪಾಕಿಸ್ತಾನವನ್ನ ನೀವು ಅದು ಯಾವ ರೀತಿ ಏನು ಮಾಡುತ್ತೆ ಅಂತ ಯಾರಿಗೂ ಗೊತ್ತು. ತಲೆ ಕೆಟ್ಟ ರಾಷ್ಟ್ರ ಅದು. ಸಿವಿಲಿಯನ್ಸ್ ಮೇಲೂ ಕೂಡ ದಾಳಿ ಮಾಡುವಂತ ಸಾಧ್ಯತೆಗಳಿದಾವೆ. ಅವರು ಕಂಪ್ಲೀಟ್ ಲೂಸ್ ಆಗಿ ಹೋಗಿದ್ದಾರೆ ಪಾಕಿಸ್ತಾನಿಯರು. ಹೇಗಾದ್ರೂ ಮಾಡಿ ದಾಳಿ ಮಾಡಬೇಕು, ಏನಾದ್ರೂ ಮಾಡಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ, ಡೆಸ್ಪರೇಟ್ ಸ್ಥಿತಿಯಲ್ಲಿದ್ದಾರೆ. ನೋಡ್ತಾ ಇದ್ದೀರಿ ಜನ ಬಂದಿರೋರು, ಅಂದ್ರೆ ಮ್ಯಾಚ್ ನೋಡೋದಕ್ಕೆ ಬಂದವರೆಲ್ಲ ವಾಪಸ್ ತೆರಳುತ್ತಾ ಇದ್ದಾರೆ. ಅದ್ರ ಕಿಕ್ಕಿರಿದು ನೆರೆದಿತ್ತು ಕ್ರೀಡಾಂಗಣ. ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ರು. ಎಕ್ಸಾಕ್ಟ್ ನನಗೆ ಅಲ್ಲಿನ ಇದು ಗೊತ್ತಿಲ್ಲ, ಅಂದ್ರೆ ಸೀಟಿಂಗ್ ಕೆಪಾಸಿಟಿ ಎಷ್ಟು ಅನ್ನೋದು ಗೊತ್ತಿಲ್ಲ ನನಗೆ. ಧರ್ಮಶಾಲಾ ಸ್ಟೇಡಿಯಂ ಇದ್ದು, ಬಟ್ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಕಂಪ್ಲೀಟ್ ಪ್ಯಾಕ್ ಆಗಿತ್ತು ಸ್ಟೇಡಿಯಂ. ಸದ್ಯ ಅಲ್ಲಿ ಬಂದಂತ ಜನರನ್ನು ವಾಪಸ್ ಕಳಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಆಟಗಾರರು ವಾಪಸ್ ತೆರಳುತ್ತಾ ಇದ್ದಾರೆ ಸೇಫ್ ಆಗಿ. ಲೈಟ್ ಆಫ್ ಆಗ್ತಾ ಇದೆ. 23,000, ಎಸ್, ಅಲ್ಲಿನ ಸೀಟಿಂಗ್ ಕೆಪಾಸಿಟಿ 23,000 ಅನ್ನೋದು ಈಗ ಸಿಗ್ತಾ ಇರುವಂತ ಡೀಟೇಲ್. ಆಲ್ಮೋಸ್ಟ್ ಫುಲ್ ಇತ್ತು. 23,000 ಜನನೂ ಕೂಡ ಇದ್ರು ಅಲ್ಲಿ. ಮಾಸ್ ಗ್ಯಾದರಿಂಗ್, ದೊಡ್ಡ ಸಂಖ್ಯೆಯ ಜನ ಇದ್ದಂತ ಜಾಗ. ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ಸಮಸ್ಯೆ ಆಗುವಂತ ಸಾಧ್ಯತೆಗಳಿರೋದ್ರಿಂದ ತಕ್ಷಣವೇ ಮ್ಯಾಚ್ ಅನ್ನು ನಿಲ್ಲಿಸಲಾಗಿದೆ. ಸೇನೆಯ ಸೂಚನೆ, ಭಾರತೀಯ ಸೇನೆ ಕೊಟ್ಟಿರುವಂಥ ಸೂಚನೆಯ ಆಧಾರದ ಮೇಲೆ ಮ್ಯಾಚ್ ಅನ್ನು ನಿಲ್ಲಿಸಲಾಗಿದೆ. ಧರ್ಮಶಾಲಾ, ಹಿಮಾಚಲ ಪ್ರದೇಶ. ಸದ್ಯ ಮ್ಯಾಚ್ ನಿಂತಿದೆ, ರದ್ದಾಗಿದೆ. ಆಟಗಾರರು ತೆರಳಿದ್ದಾರೆ. ಜೊತೆಗೆ ಮೈದಾನದಲ್ಲಿದ್ದಂಥ ಕ್ರೀಡಾ ಪ್ರೇಮಿಗಳು ಕೂಡ ವಾಪಸ್ಸು ತೆರಳುತ್ತಾ ಇರುವಂಥ ದೃಶ್ಯವನ್ನ ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.